ನೋಡ್ರಿ ನಾವಿವಾಗ ಎಲ್ಲಿಗೆ ಬಂದೀವಿ ಅಂದರೆ ಯೋಗ ಲೈಫ್ ಪ್ರೀಮಿಯಮ್ ಅಂತ ಒಂದು ಕಂಪ್ನಿ ಇದೆ ಯೋಗ ಬಗ್ಗೆ ಟ್ರೈನ್ ಮಾಡೋದು. ಸೊ ಆ ಕಂಪ್ನಿಗೆ ಬಂದೀವಿ. ಕಂಪ್ನಿ ನಮ್ಮ ಕನ್ನಡಿಗರದ್ದೇ. ಬ್ರೋ ಹಾಯ್. ಹಾಯ್ ಬ್ರೋ. ಚಪ್ಪಲ್ ಬಿಡೋಕಲ್ಲ. ಹಾಯ್ ಬ್ರೋ. ಅಣ್ಣನ ಇವತ್ತು ಬರ್ತಡೇ, ಎಲ್ಲರೂ ವಿಶ್ ಮಾಡ್ಬಿಡಿ, ಹ್ಯಾಪಿ ಬರ್ಡೇ. ನಮಸ್ತೆ. ಸೊ ಅಣ್ಣನ ಹೆಸರು ನಾನು ಹೇಳ್ತೀನಿ, ಕಾಂತೇಶ್ ಅಂತ ಅಣ್ಣನ ಹೆಸರು. ಸೊ ಹ್ಯಾಪಿ ಬರ್ಡೇ ಬ್ರೋ ಒಂದು ಸೆಕೆಂಡ್. ಥ್ಯಾಂಕ್ ಯು ಬ್ರೋ. ಇದೆ ನಮ್ಮದು ಸ್ಪೇಸ್ ಎಲ್ಲ. ಓಕೆ, ಕಾಫಿ ಶಾಪ್, ಕೆಫೆ. ಇದು ಕೆಳಗಡೆ ಕೆಫೆ, ಮೇಲ್ಗಡೆ ಯೋಗ. ಓಕೆ ನೋಡ್ರಿ, ಕೆಫೆಟೇರಿಯಾ ಚೆನ್ನಾಗಿದೆ. ಇಲ್ಲಿ ಚಾಂಪಾ ಡೈನೆಸ್ಟಿ ಕುರುಹುಗಳನ್ನೆಲ್ಲ ನಾಶ ಮಾಡಿದ್ರು. ನಮ್ಮ ಹುಡುಗರು ಬಂದ್ಬಿಟ್ಟು ಗಣಪತಿ ಕುಂದರ್ಸೋರು ನೋಡಿ. ಗಣಪತಿಗೆ ಇವ್ರು ಹೆಂಗೆ ಪೂಜೆ ಮಾಡ್ತಾರೋ ಹಂಗೆ ಪೂಜೆ ಮಾಡೋರು. ಸೊ ಇದು ಇವ್ರದ್ದು ಯೋಗ ಸೆಂಟ್ರು, ಹೊಸದಾಗಿ ಓಪನ್ ಮಾಡ್ಯಾರಂತ ಯೋಗ ಸೆಂಟ್ರು. ಇದನ್ನ ನೋಡಿದ್ರೆ ಯೋಗ ಮಾಡ್ಬೇಕು ಅನ್ಸ್ಬೋತ್ತಲ್ವಿ, ಹಂಗದ ಇದು. ಎಷ್ಟು ಜನ ಮಾಡ್ಬೋದಣ್ಣ ಇಲ್ಲಿ ಯೋಗ? ಇಲ್ಲಿ 30 ಜನ. 30 ಜನ. ಚೆನ್ನಾಗಿದೆ ನೋಡ್ರಿ, ಎಲ್ಲ ಸೆಟಪ್ ಎಲ್ಲ ಚೆನ್ನಾಗಿದೆ. ನಾನೇ ಚೆನ್ನಾಗಿ ಕಾಣಿಸ್ತಿಲ್ಲ, ಶೇವಿಂಗ್ ಮಾಡಿಸ್ಬಿಟ್ಟು ಡಬ್ಬ ಹತ್ರ ಶೇವಿಂಗ್ ಮಾಡೋ ನಾನು. ಡಬ್ಬ ಫಸ್ಟ್ ನಮಸ್ತೆ ಹೇಳಿ ಸ್ಟಾರ್ಟ್ ಮಾಡ್ತೀವಿ. ಎಲ್ರಿಗೂ ನಮಸ್ತೆ ಅನ್ನೋ ನೀನು ಗೊತ್ತಾಗುತ್ತೆ. ಚೆನ್ನಾಗಿದೆ ಸ್ಟುಡಿಯೋ ಸೆಟಪ್, ಚೆನ್ನಾಗಿದೆ. ಮತ್ತೇನಾಯ್ತು ಇಲ್ಲಿ ಮೇಲೆ? ಇನ್ನೊಂದು ಸ್ಟುಡಿಯೋ, 2 ಸ್ಟುಡಿಯೋ. ಹಾಂ, ಓ ಇದು ಅದಕ್ಕೆ ಓಪನ್ ಆಯ್ತು. ನಾನು ಇದು ಯಾಕಪ್ಪ ಕ್ಲೋಸ್ ಐತಿ ಅಂತೀನಿ. ರೋಪ್ ಯೋಗ, ರೋಪ್ ಯೋಗ, ಆ್ಯಂಟಿ ಗ್ರಾವಿಟಿ ಅಂತಾರೆ. ಓಕೆ, ಬಾಲ್ ಯೋಗ ಅದೆಲ್ಲ ಮಾಡೋಕ್ಕಲ್ಲ, ಚೆನ್ನಾಗೈತೆ. ಓ ಬ್ರಿಕ್ ಯೋಗ, ವೀಲ್ ಯೋಗ, ಚೇರ್ ಯೋಗ ಇದೆಲ್ಲ ಅಲ್ವಾ? ಸ್ಟಿಕ್ ಕ್ವಾಲಿಟಿ ಇದೆ ಅನ್ಸುತ್ತಲ್ಲ ಇವು. ತೆಗ್ದವ ಯಾವ್ದ್ರ ಕ್ವಾಲಿಟಿ ಏನಾಗಲ್ಲ. ಸ್ಪಾ ಅಲ್ಲ ಇದು? ಯಾರಿದ್ರು ಬಿಡ್ರಿ, ಬೇಡ ಕಸ್ಟಮರ್ ಇದ್ದಾರೆ ಅವ್ರು ಅಂತಾರೆ. ಸೊ ಪರ್ಸನಲ್ ಸೆಷನಲ್ಲಿ ಒಬ್ಬರು ಇಲ್ಲ ಇಬ್ಬರು ಇರ್ತಾರಲ್ಲ? ಒಬ್ರು ಟೀಚರು, ಒಬ್ರು ಸ್ಟೂಡೆಂಟ್, ಇಬ್ಬರೇ. ಸೊ ಪರ್ಸನಲ್ಗೆ ಜಾಸ್ತಿ ಯೋಗಿ ಆ್ಯಂಡ್ ಆಯ್ ಅಂತಾರೆ. ಆಯ್ ಅಂದ್ರೆ ಸ್ಟೂಡೆಂಟ್, ಯೋಗಿ ಅಂದ್ರೆ ಯೋಗ ಟೀಚರ್. ಅಷ್ಟೇ, ಇಬ್ಬರೇ ಇರ್ತಾರಲ್ಲ? ಹಾಂ, ಇಬ್ಬರೇ. ನಿಂಗೆ ಪರ್ಸ್ನಲ್ ನನಗೆ ಕ್ಲಾಸ್ ಗ್ರೂಪ್ ಬೇಡಪ್ಪ, ನಂಗೆ ಯಾರ್ದು ಬೇಡ, ನಾನು ಒಬ್ಬಳೇ ಪ್ರಾಕ್ಟೀಸ್ ಮಾಡೋದು. ಬಟ್ ಅವ್ರಿಗೆ ಫೀಸ್ ಎಲ್ಲ ಜಾಸ್ತಿ ಇರುತ್ತೆ ಅನ್ಸುತ್ತಲ್ಲ? ಅದಕ್ಕೂ ಎಕ್ಸ್ಪೀರಿಯನ್ಸ್ ಸಪ್ರೇಟಾಗಿ ಜಾಸ್ತಿ ಇರುತ್ತೆ. ಇದು ಇನ್ನೊಂದು ಸ್ಟುಡಿಯೋ ಅಲ್ಲ? ಯೋಗ ಯೋಗ. ಇದಾದ್ಮೇಲೆ ಅಂದರೆ ಇಟ್ ಮೀನ್ ಮಾರ್ನಿಂಗ್ 6 ತೆಳಗೆ ಸ್ಟಾರ್ಟ್ ಆದರೆ 6:30 ಇಲ್ಲಿ ಇರುತ್ತೆ. ಹಾಫ್ ಆನ್ ಅವರಿಗೆ ಮತ್ತೆ. ಅರ್ಥ ಆಯ್ತು. ಅಂದ್ರೆ ಇನ್ಮೇಲೆ ಇದನ್ನ ಹಾಕಿಲ್ಲ ರೋಪ್ ಗಿಪ್ಪು? ಅಲ್ಲಿ ಕೆಳಗಡೆ ಇತ್ತಲ್ಲ ರೋಪ್ ಕ್ಲಾಸ್, ಅಲ್ಲೇ ಇಲ್ಲೇ ವಾಲ್. 2 ಸ್ಟುಡಿಯೋದಲ್ಲಿ ರೋಪ್ ನೀಡ್ ಇರಲ್ಲ. ಓಕೆ, ಅದು ಡೈಲಿ ವೀಕ್ಲಿ 3-4 ಕ್ಲಾಸಸ್ ಅಷ್ಟೇ ಇರುತ್ತೆ. ಅದು ಆ್ಯಂಟಿ ಗ್ರಾವಿಟಿ, ಇದು ರೋಪ್. ಓಕೆ, ನಾವು ನೆಕ್ಸ್ಟು ಅಲ್ಲಿಗೆ ಹೋಗ್ತೀವಿ. ಅಲ್ಲೊಂದು ಲ್ಯಾಂಡ್ ಬಿಲ್ಡಿಂಗ್ ಇದೆಯಲ್ಲ, ಅದಕ್ಕೆ ಲ್ಯಾಂಡ್ ಮಾರ್ಕ್ ಅಂತ ಕರೀತಾರೆ. ವಿಯೆಟ್ನಾಮಲ್ಲೇ ಹೈಯೆಸ್ಟ್ ಎತ್ತರದ ಬಿಲ್ಡಿಂಗ್ ಅದೇ. ಸೊ ಅದಕ್ಕೆ ಹೋಗ್ತೀವಿ. ಓ ಇದ್ರೊಳಗೆಲ್ಲ ನಮ್ಮದೇ ಡಿಸೈನ್ಸ್ ಮಾಡ್ಸಿರ, ಇಂಡಿಯನ್ ಡಿಸೈನ್ಸ್ ಅಲ್ವಾ? ಗಣಪತಿ ಡಿಸೈನ್. ಓ ಇದ್ರೊಳಗಡೆ ಎಲ್ಲ ನಮ್ಮ ಸಂಸ್ಕೃತಿ ತೋರ್ಸೋಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಸರಿ, ನಾವು ಹೋಗೋಣ ಕೇಳ್ಕೊಂಡು. ಮುಂದೆ ಕಾಣ್ತಿದೆಯಲ್ಲ ನೀರು, ಇದು ಸಾಯ್ಗಾನ್ ನದಿಯ ನೀರು. ಮತ್ತು ಅಲ್ಲಿ ನಿಮಗೆ ಕಾಣಿಸ್ತಾ ಇರೋದು ದೊಡ್ಡ ಬಿಲ್ಡಿಂಗ್. ಇದು ವಿಯೆಟ್ನಾಮಲ್ಲೇ ಅತಿ ಎತ್ತರದ ಬಿಲ್ಡಿಂಗ್ ಅದು. ಈ ಊರಿಗೆ, ಹೋಚಿಮಿನ್ ಸಿಟಿಗೆ ಮೊದಲು ಏನಂತ ಹೆಸರಿತ್ತಪ್ಪ ಅಂದ್ರೆ ಸಾಯ್ಗಾನ್ ಅಂತ ಹೆಸರಿತ್ತು. ಹೋಚಿಮಿನ್ ಅವರು ಈ ದೇಶನ ಕಟ್ಟಿದ್ರಲ್ವ, ಈ ದೇಶಕ್ಕೋಸ್ಕರ ಹೋರಾಡಿ ಈ ದೇಶ ಕಟ್ಟಿದ್ರು. ಅದಕ್ಕೋಸ್ಕರ ಈ ಊರಿಗೆ ಸಾಯ್ಗಾನ್ ಅಂತ ಹೆಸರನ್ನ ಚೇಂಜ್ ಮಾಡಿ ಹೋಚಿಮಿನ್ ಅಂತ ಅವ್ರ ಹೆಸರನ್ನ ಇಟ್ಟಿದ್ದಾರೆ. ಸೊ ಇವಾಗ ನೀವು ನೋಡ್ತಾ ಇರೋದು ನದಿ ದಂಡೆಯಲ್ಲಿ ನಾವು ನಿಂತೀವಿ. ಅಣ್ಣ ಅಲ್ಲಿಗೆ ಎಷ್ಟೊತ್ತಿಗೆ ಹೋಗ್ಬೋದು ನಾವು? ಒಳಕ್ಕಂತೂ ಹೋಗಲ್ಲ ಅಲ್ಲ ಇವತ್ತು, ಹಂಗೆ ಹೊರಗೆ ಸುತ್ತಾಡುತ್ತೆ. ಅಲ್ಲಿ ಮಾಲ್ ಇದೆ ಕೆಳಗಡೆ, ಗ್ರೌಂಡ್ ಫ್ಲೋರಲ್ಲಿ, ಅಲ್ಲೆಲ್ಲ ಸುತ್ತಾಡೋ ಬರ್ಬೋದು. ಓಕೆ, ಇದೇನೊಬ್ಬ ಇಷ್ಟ ಹತ್ರ ಐತೆ, ಸಖತ್ ಎತ್ತರ ಮಾಡ್ಯಾರೋಣ. ಅಣ್ಣ ಈ ಬಿಲ್ಡಿಂಗ್ ಹೆಸರು ಅಣ್ಣ? ಲ್ಯಾಂಡ್ ಮಾರ್ಕ್. ವಿಯೆಟ್ನಾಮ್ದೊಳಗೆ ಐತೆ ನೋಡ್ರಪ್ಪ ಲ್ಯಾಂಡ್ ಮಾರ್ಕ್ ಅಂತ. ಎಷ್ಟು ಫ್ಲೋರ್ ಅದಾವಣ್ಣ ಇದರಲ್ಲಿ? 87 ಜಾಸ್ತಿ ಇರ್ಬೇಕಣ್ಣ. 87ವರೆಗೆ ನಾವು ಹೋಗಿನಿ. ಓಕೆ, ಮುಂದೆ ನಾವು ಬರ್ತೀವಿ, ನೋಡೋಣ. ಒಳಗೆ ಹೋಗಿ ಇಲ್ಲ, ಗೂಗಲಲ್ಲಿ ಚೆಕ್ ಮಾಡ್ರೆ ಸಿಗುತ್ತೆ ನೋಡ್ರಪ್ಪ. ದೊಡ್ಡ ಬಿಲ್ಡಿಂಗು, ಅದ್ರ ಸುತ್ತಮುತ್ತ ಸಪೋರ್ಟಿಗೆ ಒಂದು 10-15 ಅಪಾರ್ಟ್ಮೆಂಟ್ ಅಲ್ಲ. ಇಲ್ಲೆಲ್ಲ ಸಿಕ್ಕಾಪಟ್ಟೆ ಒಂದು 5 ಲಕ್ಷ ಅನ್ಸುತ್ತಪ್ಪ ಅಪಾರ್ಟ್ಮೆಂಟ್ ಬಾಡಿಗೆ ಇರುತ್ತೆ, ಮಿನಿಮಮ್ ಒಂದು 5 ಲಕ್ಷ. ಆಹಾ ನೋಡ್ತಾ ಇದ್ರೆ ನೋಡ್ತಾನೆ ಇರ್ಬೇಕು ಅನ್ಸುತ್ತೆ, ಅಷ್ಟು ಚೆನ್ನಾಗಿ ಮಾಡೋರೆ ನೋಡ್ರಿಪ್ಪ. ಇಲ್ಲಿಂದ 2 ಬೇಸ್ಮೆಂಟ್ ಕೆಳಗೆ, ಬೇಸ್ಮೆಂಟ್ 3 ಮತ್ತು ಬೇಸ್ಮೆಂಟ್ 2ನಲ್ಲಿ ಪಾರ್ಕಿಂಗ್ ಇದೆ. ಇದು ಬೇಸ್ಮೆಂಟ್ 1 ಅನ್ಸುತ್ತಲ್ಲ ಇದು? ಇದು ಬೇಸ್ಮೆಂಟ್ 1. ಬೇಸ್ಮೆಂಟ್ 1ನಲ್ಲಿ
ಇದು ಚಿಕ್ಕ ಪುಟ್ಟ ಶಾಪಿಂಗ್ ಮಾಲ್ ಅವನ್ನೆಲ್ಲ ಇಟ್ಟವ್ರೆ. ಇನ್ನು ನಮಗೆ ಫಸ್ಟಿಂದ ಮೇಲಕ್ಕೆ ಹೋಗ್ಬೇಕಲ್ಲ. ಈ ಬಿಲ್ಡಿಂಗಿಗೆ ಹೆಸರೇ ಲ್ಯಾಂಡ್ಮಾರ್ಕ್ 81 ಅಂತ ಕೊಟ್ಟಾರ. ಯಾಕಂದ್ರೆ 81 ಫ್ಲೋರ್ ಅದಾವೆ, ಅದಕ್ಕೆ ಲ್ಯಾಂಡ್ಮಾರ್ಕ್ 81 ಅಂತ ಕೊಟ್ಟಾರ. ಇನ್ನು ಈ ಬಿಲ್ಡಿಂಗಲ್ಲಿ ಒಂದೇ ಒಂದು ಬ್ಯಾಡ್ ಇನ್ಸಿಡೆಂಟ್ ನಡೆದೈತೆ. ಅದು 2018ರಲ್ಲಿ ಸುಮಾರು ಮಧ್ಯಾಹ್ನ 3:45 ಅನ್ನೋಂಗೆ ವೆಲ್ಡಿಂಗ್ ವರ್ಕ್ ಮಾಡ್ಬೇಕಾದ್ರೆ ಆಲ್ಮೋಸ್ಟ್ ಒಂದು 60-62ನೇ ಫ್ಲೋರಲ್ಲಿ ಹೊಗೆ ಕಾಣಿಸ್ಕೊಂಡಿತ್ತಂತ. ಅದು ಕಂಟ್ರೋಲ್ ಮಾಡ್ಯಾರ. ಅದು ಬಿಟ್ಟರೆ ಬೇರೆ ಯಾವುದೋ ಅವಘಡ ನಡೆದಿಲ್ಲ ಇಲ್ಲಿ. ನೋಡಿರಿ 2018ಕ್ಕೆ ಇದು ಫಿನಿಶ್ ಆಗಿಬಿಟ್ಟು ಓಪನಿಂಗ್ ಅವಾಗಲೇ ಮಾಡ್ಯಾರ. 2014ಕ್ಕೆ ಶುರು ಮಾಡಿ ಇಲ್ಲಿಂದ 3 ಫ್ಲೋರ್ ಮಟ್ಟ ಕೆಳಗಡೆ ಅಲ್ಲ ಎಂಟ್ರಿ. 5 ಫ್ಲೋರ್ ಇದೆ ಟೋಟಲ್, ಇನ್ನೂ ಕೆಳಗಡೆ ಇದೆ. ಅದೇ ಬೇಸ್ಮೆಂಟ್ 3, ಬೇಸ್ಮೆಂಟ್ 2, ಬೇಸ್ಮೆಂಟ್ 1, ಆಮೇಲೆ ಫಸ್ಟ್ ಸೆಕೆಂಡ್ ಥರ್ಡು ಅಷ್ಟೇ. ಇಲ್ಲೆಲ್ಲ ಏನು ಫೇಸ್ ವಾಶು, ಸ್ಪಾ ಅವೆಲ್ಲ ಇರ್ತಾವಲ್ಲ. ವೀಟಾ ಕ್ಲಿನಿಕ್, ಇದು ಯೋಗ ಸೆಂಟ್ರಾ? ಓಕೆ. ಇದು ಪ್ರಾಪರ್ಟಿ ವಿನ್ ಹೋಮ್ಸ್ ಅವ್ರದ್ದು. ಈ ಬಿಲ್ಡಿಂಗ್ ಮಾಡಾದ್ಮೇಲೆ ವಿನ್ ಹೋಮ್ಸ್ ಅವರು ಸಿಕ್ಕಾಬಿಟ್ಟು ಪಾಪ್ಯುಲರ್ ಆದರು. ಪಾಪ್ಯುಲರ್ ಆಗೋದ್ರ ಜೊತೆಗೆ ನಿಮಗೆ ಗೊತ್ತು, ನಾನು ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೆ, ಫಸ್ಟ್ ವೀಡಿಯೋದಲ್ಲಿ, ಇಲ್ಲಿ ವಿನ್ ಹೋಮ್ಸ್ ಅಂದರೆ ಅವ್ರದ್ದು ವಿನ್ ಗ್ರೂಪ್ ಆಫ್ ಕಂಪನೀಸ್ ಸಿಕ್ಕಾಬಿಟ್ಟೆ ಇದೆ. ವಿನ್ ಅವ್ರ ಕಾರ್ ಇದೆ, ಮಾರ್ಕೆಟ್ ಇದೆ, ಎಲ್ಲ ಇದೆ ಅಲ್ವಾ, ಸಕ್ಕತ್ತಿದೆ. ಈ ಡಬಲ್ ಡೆಕ್ಕರ್ ಬಸ್ಸಲ್ಲಿ ಫುಲ್ ಸುತ್ತರಿಸ್ತಾರೆ ಅನ್ಸುತ್ತಲ್ಲ? ಇಡೀ ಮೇನ್ ಹೊಚ್ಚಿಮಿನಲ್ಲಿ ಸುತ್ತರಿಸ್ತಾರೆ. ಇಲ್ಲ ಅದೇ ಹೊಚ್ಚಿಮಿನ್ ಟೂರು, ನಮ್ಮ ಮೈಸೂರು ಟೂರ್ ಇರ್ತಾರ, ಇದು ಹೊಚ್ಚಿಮಿನ್ ಟೂರು. ಇದೇ ವಾಕಿಂಗ್ ಸ್ಟ್ರೀಟು, ಮಸ್ತದ. ಇಲ್ಲೆಲ್ಲ ಏನಂದರೆ ಆರ್ಟಿಸ್ಟ್ಗಳು ಬಂದು ಪರ್ಫಾರ್ಮ್ ಮಾಡ್ತಿರ್ತಾರೆ. ನೀವು ಅವ್ರಿಗೆ ಏನಾದ್ರು ದುಡ್ಡು ಕೊಡ್ಬೋದು. ಇದು ನೋಡ್ರಿ ನಮ್ಮ ಅಣ್ಣ ಬೆಂಕಿ ಬೈ ನೀನು ಯಾರು ಮಂಗನ ಮುಖ ಹಾಕೋಣ ಬೈ, ನೆಕ್ಸ್ಟ್ ಲೆವೆಲ್ ಬೈ ನೀನು. ಈ ಥರ ಆರ್ಟಿಸ್ಟ್ಗಳೆಲ್ಲ ಇರ್ತಾರೆ. ಅವ್ರಿಗೆ ನೀವು ದುಡ್ಡು ಕೊಡ್ಸೋ ಫೋಟೋ ಗಿಟೋ ತರ್ಸ್ಕೊಬೋದು. ನಿಜವಾದ ಮನುಷ್ಯನೋ ಇವ, ಕಣ್ಣೆಲ್ಲಾಡ್ಸಕತ್ತೆ ನೋಡ್ರಿ. ನಿಜವಾದ ಮನುಷ್ಯನು, ನಾನು ಆರ್ಟಿಸ್ಟ್ ಅಂತ. ನಿಜವಾದ ಮನುಷ್ಯ ಬೈ. ಮಾತಾಡ್ಬೈ, ಒಂದು ನಿಮಿಷ ಮಾತಾಡೋ ನಿಮಿಷ. ಯಾರು ಇವನು ನಿಜವಾದ ಮನುಷ್ಯನೋಪ. ಮಜೀದ್ ಎತ್ಕೊಂಡ್ರೆ ಕಸ್ಕೊತ ನೋಡು. ಹೆಂಗದಿಲ್ಲ ಬೈ. ಇವ್ರು ದುಡ್ಡು ಹಾಕ್ಬೋದು ನಾವಿಲ್ಲಿ. ನೆಕ್ಸ್ಟ್ ಲೆವೆಲ್ ನಾವು ಚೇಂಜ್ ಇಲ್ಲ ಬೈ. 500 ಐತೆ, ಸಕ್ಕತ್ ಹೋಗಿ ನೀವು ಚೇಂಜ್ ಮಾಡೋ ಬೈ. ಪೋಸ್ ಕಾಲ ಹೆಂಗಿದೆ ಈ ಥರದ ಜನ. ಮತ್ತೆ ಇಲ್ಲಿ ನೋಡ್ರಿ, ಇಲ್ಲ ಬ್ಯಾಂಡ್ ಇಟ್ಕೊಂಡು ಪರ್ಫಾರ್ಮ್ ಮಾಡ್ತಿರ್ತಾರೆ. ಸೊ ಇವ್ರಿಗೂ ನಮ್ಗೆ ಇಷ್ಟ ಆದರೆ ಅವ್ರಿಗೆ ಹಾಕ್ಬೋದು ನಾವು. ಆರ್ಟಿಸ್ಟ್ಗಳು ಇವರೆಲ್ಲ ನೋಡಿ. ಇಲ್ಲೊಬ್ರು ಲೈವಲ್ಲಿ ಅವ್ರು ಫೋಟೋ ಕೊಟ್ಟರೆ ಸ್ಕೆಚ್ ಮಾಡಿ ಕೊಡ್ತಾ ಇದ್ದಾರೆ ಆರ್ಟಿಸ್ಟು. ಇವರು ಡ್ಯಾನ್ಸ್ ಮಾಡ್ತಾವ್ರೆ, ಮ್ಯಾಜಿಕ್ ಮ್ಯಾನ್ ಥರ ಇದ್ದಾರೆ. ಇವರೊಬ್ಬರು ಆರ್ಟಿಸ್ಟು ಈ ಥರ ದಾರದಲ್ಲಿ ಎಲ್ಲ ನೇದ್ಬಿಟ್ಟು ಕೈಗೆ ಹಾಕೊಳ್ಳೋ ಬ್ಯಾಂಡ್ಗಳನ್ನ ಮಾರ್ತಾರೆ. ಮತ್ತು ಇವ್ರದ್ದು ಏನು ಸ್ಪೆಷಾಲಿಟಿ ಅಂದರೆ ನಿಮ್ಗೆ ಎಷ್ಟು ಇಷ್ಟ ಆಗುತ್ತೋ ಅಷ್ಟು ದುಡ್ಡು ಕೊಟ್ಬಿಟ್ಟು ನೀವು ಇದನ್ನು ಖರೀದಿ ಮಾಡ್ಬೋದು. ವೇರ್ ಯು ಕೇಮ್ ಫ್ರಮ್? ರಷ್ಯಾ. ಓ ಸಿ, ಓಕೆ. ಸೊ means you are living full time here, or like you just came and you so what you doing here? I'm sorry, my speaking English not well. Not well, little, okay. I think you came here because of the war in between Russia and Ukraine. War? Why you came here to Vietnam? Travel. Travel? Yeah, travel. Nice. Okay man, all the best. ನೀವು ನೋಡಿದ್ರಲ್ಲ, ಒಂದು ದೇಶದ ನಡುವೆ ಒಂದು ದೇಶದಲ್ಲಿ ಪರಿಸ್ಥಿತಿ ಎಲ್ಲ ಸರಿ ಇಲ್ಲ ಅಂದರೆ ಏನಾಗುತ್ತೆ ಅನ್ನೋಕ್ಕೆ ಇದು ಉದಾಹರಣೆ.
ವಿಯೆಟ್ನಾಮಲ್ಲಿ ತುಂಬ ಜನದ ರಷ್ಯನ್ಸ್ನ ನೀವು ನೋಡ್ಬೋದು. ಏನಕ್ಕೆ ಅವರ ಇಲ್ಲಿಗೆ ಬಂದವರು ಅಂದರೆ ರಷ್ಯಾ ಮತ್ತು ಉಕ್ರೇನ್ ನಡುವೆ ಯುದ್ಧ ನಡೀತಿದೆಯಲ್ಲ, ಅದು ತುಂಬ ಜನರ ಮೇಲೆ ಕೆಟ್ಟ ಪರಿಣಾಮಗಳನ್ನ ಬೀರಿದೆ. ಹಾಗಾಗಿ ವಿಯೆಟ್ನಾಮಲ್ಲಿ ತುಂಬ ಜನ ಬಂದು ಸೆಟ್ಲ್ ಆಗ್ಬಿಟ್ಟವ್ರೆ. ಇವರು ಅಕ್ರಮವಾಗಿ ಇಲ್ಲಿ ನೆಲೆಸಿದ್ದಾರೆ. ಅವರ ವೀಸಾ ಅವಧಿ ಮುಗ್ದಿದ್ರು ಕೂಡ ಇಲ್ಲೇ ನೆಲೆಸಿದ್ದಾರೆ. ಹೀಗೆ ಏನು ಮಾಡೋಂಗಿಲ್ಲ. ಅದಕ್ಕೆ ನಾನು ಯಾವಾಗಲೂ ಹೇಳ್ತೀನಿ, ದೇಶದಲ್ಲಿ ಶಾಂತಿ ಕಾಪಾಡೋದು ತುಂಬ ಅಗತ್ಯ. Yeah, bro, take a photo and smile, man. Happy New Year. Bro. Okay? Okay, 1, bro. 2, 3. ಫುಲ್ ರೆಡಿನೇ ಇದೆ. ಓ ಯು ಆರ್ ಸೆಲ್ಲಿಂಗ್. Yeah, bro. Spider-Man walking, bro. You take Spider-Man. money, okay? ಲೈಕ್ ಏನು Thank ಗೊತ್ತಾ, you, bro. 9 man. I don't have You change. change, okay? Okay, change. Bro, you give how much? Rohit, no. Rohit, how much? So, my English not good. Okay. Bro, wait. ಸೊ ಅವ್ರು ನಂಗೆ ದುಡ್ಡು ಕೊಡಿ ಅಂತ ಕೇಳ್ತಾರೆ. Bro, give okay. ಅಯ್ಯೋ Yeah. no bro, sorry bro, I'm poor guy. It's okay. You have Instagram? Yeah. You have Instagram? Yeah, Instagram. Okay, you can open Instagram. Yeah, bro. ಇತ್ತೀಚೆಗೆ ಕರ್ನಾಟಕದಲ್ಲಿ ಇದರ ಪಿಂಕ್ ಕ್ಯಾಂಡಿನ ಬ್ಯಾನ್ ಮಾಡಿದ್ದಾರೆ ಅಂತ ಕೇಳಿದೆ. ಓಕೆ ಸೊ ಇವತ್ತಿನ ವಿಡಿಯೋ ಹೊಸ ಇಂಟ್ರೊಡ್ಯೂಸ್ ಅಂದರೆ ಮಂಜಣ್ಣ. ಅಣ್ಣ ನಿಮ್ಮದು ಹುಬ್ಳಿನಾ? ನಮ್ದು ಹಾವೇರಿ. ಓಕೆ, ಸೊ ಮಂಜಣ್ಣಂದು ಹಾವೇರಿ. ಇನ್ನು ಇವರೆಲ್ಲ ಗೊತ್ತು ನಿಮಗೆ, ಮೊನ್ನೆ ಮಾತಾಡ್ಸೀನಿ. ಸೊ ಈಗ ಊಟದ ಸಮಯ, ಊಟಕ್ಕೆ ಬಂದಿವಿ. ಕೋಲ್ಕತ್ತಾ ರೆಸ್ಟೋರೆಂಟ್ ಇದು. ಇವ್ರು ಇರಲಿ ಬಿಡ್ರಿ. वियतनाम में आके बाइक में घूम रहा है। ये मैं बोलूँगा। ऐसा कुछ नहीं है भाई. भैया आपका नाम क्या होता है? मेरा नाम विश्वजीत महापात्रा है। हाँ, विश्वजीत महापात्रा। विश्वजीत वहापत्रा. विश्वजीत ओ ಅಲ್ಲಿ ವಾ ಬರಲ್ಲ, ಬಾ ಬರುತ್ತೆ. ಹಾಂ, ವಿಶ್ವಜಿತ್ ಮಹಾಪಾತ್ರ. ಓಕೆ, ಅವ್ರಿಗೆ ಪ್ರೀತಿಯಿಂದ ಚಿತ್ತು ಭಯ್ಯ ಅಂತ. रिकॉर्ड कर रहे हो क्या? ಹಾಂ ಗುರು, ರೆಕಾರ್ಡ್ ಮಾಡ್ತೀನಿ. मेरा वियतनाम ಇದು जीत है। और मैं यहाँ पे ये कोलकाता रेस्टोरेंट चलाता हूँ। ಓಕೆ, ಇವ್ರು ಕೋಲ್ಕತ್ತಾ ರೆಸ್ಟೋರೆಂಟ್ ಇದೆ ಇಲ್ಲಿ. और कोलकाता रेस्टोरेंट का जो एड्रेस है, ये जो होचिमिन का जो मेन स्पॉट, हम नीचे डिस्क्रिप्शन में देते हैं आपका रेस्टोरेंट का एड्रेस. वो एड्रेस दे दीजिए। हम डिस्ट्रिक्ट 1 में ही है। डिस्ट्रिक्ट 1 हाँ, जहाँ जो टूरिस्ट लोकेशन है वो उसी जगह पे हम हैं, अमेरिकन एम्बेसी के पास। अमेरिकन एम्बेसी के पास. ओके, मेरा एड्रेस है 11D विंटी मिनखाई बिन्निया वार्ड, तो भाई डिस्ट्रिक्ट 1। ओके. और पूरा क्या क्या डिशेस मिलता है इधर? हम हर तरह का खाना बनाते नहीं, हैं। नॉर्थ इंडिया, साउथ इंडिया, चाइनीज, ऐसा बोलना. हम लोग जो स्पेशल है, जो नॉर्मल जो आला कार्ड मेनू है, वो नॉर्थ इंडियन है, ओके. क्योंकि ज्यादातर यहाँ पे बंगाली तो भाई ಅವನೇ ಹೇಳ್ರಿ भाई, थोड़ा सा लॉन्ग हो जाएगा लॉन्ग हो जाए मगर तो देखता नहीं लोग. एक ही मिनट में पूरा करना. ನಿಮಗೆಲ್ಲ ವಿಯೆಟ್ನಾಮ್ ತೋರಿಸ್ತಾರ, ನೋಡ್ಕೊಂಡು ಎಲ್ಲರೂ ಬರ್ರಿ, ನಾವು ತೋರಿಸ್ತೀವಿ. ನಮ್ಮ ಮನಸ್ಸು ದೇವರು ನಮಗೆ ಒಳ್ಳೇದು ಮಾಡ್ರೆ ವಿಯೆಟ್ನಾಮ್ ಎಲ್ಲ ಯಾಕೆ ಏನಂತ ಸ್ನೇಹಿತರೆ. ನೋಡಿ, ನಾನು ಇವಾಗ ಬೆಂಜಿಂಗಿಂದ ಹೊಚಿಮಿನ್ ಸಿಟಿಗೆ ಹೋಗ್ತೀನಿ. ಕ್ಯಾನ್ಸಲ್ ಮಾಡಿಗಿಡನ್ ಬೈ ಅವನು. ಗ್ರ್ಯಾಪ್ ಬಂದೆ ತಡಿಗುರು. ಥೂ, ಅದೆಲ್ಲ ರೆಕಾರ್ಡ್ ಆಗಿತ್ತು ಬೈ. ಸೊ ಅಣ್ಣ ಬರ್ತೀನಿ ಅಣ್ಣ, ನಾನು ಹೊಚಿಮಿನ್ ಸಿಟಿಗೆ ಹೊಂಟೇನಿ. ಅಲ್ಲೊಬ್ರು ಕನ್ನಡದವ್ರು ಅವ್ರೆ, ಅವ್ರನ್ನ ಮೀಟ್ ಮಾಡಕ್ಕೆ ಹೊಂಟೇನಿ. ಹಲೋ ಒಡಿ 9. ಬೈ ಏನೋ ಬೈತಿದೆ ಬೈ ನಂಗೆ, ಡಬ್ಬ ನಮ್ಮ ಮಗ ಏನು ಅಂತ. ಆಯ್ತು, ನಿಧಾನಕ್ಕೆ ಹೋಗೋಣ ಬೈ. ನೋಡಿ ಹತ್ತು. ಆಯ್ತು ಬಿಡ, ಅಕ್ಕ. ಓಕೆ, ಡನ್. ಕ್ಯಾಶ್ ಮಾಡೀನಿ, ಕ್ಯಾಶ್ ಐತೆ. ಇದೆ, ಕ್ಯಾಶ್ ಇದೆ. ಬಾಯ್. ಹಾಂ ಕೊಡಿ ಬಾಯ್. ಹಾಂ ಬರ್ತಾನೆ. ಓಕೆ, ಬಾಯ್. ನೋಡಿ, ಇದು 5 ಲಕ್ಷದ ನೋಟು. ಈಗ ಅವ್ರಿಗೆ 1.5 ಲಕ್ಷ ಕೊಡ್ಬೇಕು ನಾನು. ನಮ್ಮ ಅಣ್ಣ ಬಂದರು, ಇವ್ರ ಹೆಸರು ಅಕ್ಷಯ್ ಅಂತ. ಅಣ್ಣ ವಿಡಿಯೋ ಇವ್ರ ಹೆಸರು ಅಭಿಜಿತ್ ಅಂತೆ, ಅಣ್ಣನ ಹೆಸರು ಅಕ್ಷಯ್ ಅಂತ. ಅಣ್ಣ ನಿಮ್ದೆಲ್ಲ ಯಾವ ಊರು? ಕುಂದಾಪುರ. The next day. ಹೆಲ್ಮೆಟ್ ಕ್ಲಿಪ್ ಹಾಕದೇ ಇದ್ರೆ ನಡೆಯುತ್ತಲ್ಲ? ಕ್ಲಿಪ್ ಹಾಕಿ, ಇಲ್ಲ ಆರುತ್ತೆ. ನೋಡಿ, ಇವ್ರ ಹೆಸರು ಅಕ್ಷಯ್ ಅಣ್ಣ ಅಂತ. ಇವರು ಮಂಗಳೂರವರು ಅಲ್ವಾ?
ಮಂಗಳೂರು ಕರೆಕ್ಟಾಗಿ ಹೇಳಿದ್ದೀನಿ ಯಾವ ಮಂಗಳೂರು ಪಕ್ಕ ಮಂಗಳೂರು ಓಕೆ. ನಾವು ಇವಾಗ ಬೆಂಗಳೂರು ಟು ಸಿಂಗಾಪುರ್ ಸೈಕಲ್ ರೈಡ್ನ ಶುರು ಮಾಡಿ ಆಲ್ಮೋಸ್ಟ್ ಒಂದು 100 ದಿವಸದ ಮೇಲೆ ಆಯಿತು. ಇವಾಗ ಬಂದಿರೋದು ಇಲ್ಲಿ ವಿಯೆಟ್ನಾಮಲ್ಲಿ ಒಂದು ಸ್ಟೇಡಿಯಮಿಗೆ ಬಂದಿದ್ದೀವಿ. ಇಲ್ಲಿ ಇಂಟರ್ ಕಂಟ್ರಿ ಅಂದರೆ ಏನಂತೀವಿ ಇಂಟರ್ನ್ಯಾಷನಲ್ ಮ್ಯಾಚ್ ಎಲ್ಲ ನಡೀತಾ ಇದೆ. ಇಂಡಿಯಾ ಇಂಟರ್ನ್ಯಾಷನಲ್ ಮ್ಯಾಚ್ ಅಲ್ವಾ? ನಮಸ್ಕಾರ. ಸೊ ಇವಾಗ ನಡೀತಾ ಇರೋದು ಮ್ಯಾಚ್ ಯಾರ್ಯಾರಿಗೆ? ಹಾಂ, ಎಲ್ಲರಿಗೂ ಶುಭಾಶಯಗಳು. ಅದು ಇಂಡಿಯಾ ಟೀಮ್. ಓಕೆ ಓಕೆ. ಅದು ಇಂಗ್ಲೆಂಡ್. ಸೊ ಇಂಡಿಯಾದಲ್ಲಿ ಎಷ್ಟು ಟೀಮ್ ಇದೆ? ಇಂಡಿಯಾ 3 ಮತ್ತು ಇಂಗ್ಲೆಂಡಲ್ಲಿ 3 ಟೀಮ್ ಇರಬೇಕಲ್ಲ? ಇಂಗ್ಲೆಂಡ್ ಅಲ್ಲಿ ಜನ ಎಲ್ಲ ಕಮ್ಮಿ, ಒಂದೊಂದು ಟೀಮ್. ಇಂಗ್ಲೆಂಡ್ ಒಂದು, ಪಾಕಿಸ್ತಾನ ಒಂದು, ಹ್ಯೂಜ್, ಶ್ರೀಲಂಕಾ ಒಂದು, ಹಾಗೆ. ಇವಾಗ ಕ್ರಿಕೆಟ್ ನಡೀತಾ ಇದೆ. ಏನು ಮಾಡ್ತೀರಾ? ನಾನು ಕ್ಯಾಮ್ರಾದಲ್ಲಿ ಝೂಮ್ ಮಾಡಿ ತೋರ್ಸೋಕ್ಕಾಗಲ್ಲ. ಒಂದು DSLR ತಗೋಬೇಕಿತ್ತು ಅಂತ ಇದಕ್ಕೆ. ಇಟ್ಸ್ ಅ ಗ್ರೇಟ್ ಕಂಟೆಂಟ್ ಮ್ಯಾನ್. ಟೆಲ್ಸ್ ಒನ್ಸ್ ಅಗೇನ್. ನಾನು ಎಷ್ಟು ಪಿಕ್ಚರ್ನ ನೋಡಿದ್ದೀನಿ. ನಾನು ಎಷ್ಟು ಪಿಕ್ಚರ್ದ ನೋಡಿದ್ದೀನಿ. ಓಕೆ. ಲೇಟೆಸ್ಟ್ ಆಗಿ ಯಾವ ಮೂವಿ ನೋಡಿದ್ರಿ? KGF 1 and 2 and movies like Ram. I forgot the name. Okay. Anyway, you are a Yash fan. Yeah. Yash fan from Vietnam. Huge. ನಮ್ಮನೇಲಿ ಕಂಟೆಂಟ್ ಸಿಕ್ತು. ಇರ್ಬೋದು. ಇಲ್ಲಿ ಬೋರ್ಡ್ ಇದೆ. ಏನಂತ ಸ್ಕೋರ್ ಬೋರ್ಡು 9 ಓವರ್ ಆಗಿದೆ, 81 ರನ್ ಆಗಿದೆ, 4 ವಿಕೆಟ್ ಹೋಗಿದೆ. ಅದ್ರ ಜೊತೆಗೆ 157 ಟಾರ್ಗೆಟ್ ಇದೆ. ಇವಾಗ ಸದ್ಯಕ್ಕೆ ಇಂಡಿಯಾ ಮತ್ತು ಇಂಗ್ಲೆಂಡ್ ಮ್ಯಾಚ್ ನಡೀತಾ ಇದೆ. ಹಲೋ ಹಾಯ್. ಆಲ್ ಗುಡ್. ವಾಟ್ಸ್ ಯುವರ್ ನೇಮ್? Rohan. Where you came from? I came from India. In India, where you came from? Delhi. Okay. Star of our team. ಹೌದಾ? ಬೆಂಕಿ ಗುರು. ಹಂಗಾರೆ ಸ್ಟಾರ್ ಅಂತ ನೀವು ಕನ್ನಡ ಬೇರೆ ಮಾತಾಡ್ತೀರಾ? ಒಂದು ನಿಮಿಷ ತಡ್ರಿ, ನಿಮ್ಮ ಹೆಸರು ನೋಡ್ತೀನಿ. ಸರ್, ಹೆಸರು ಚೇತನ್ ಅಂತ. ಇವ್ರು ಸದ್ಯಕ್ಕೆ ಇಂಡಿಯಾ ಟೀಮಲ್ಲಿ ಫುಲ್ಲು ಹೈ ಪಿಚ್ಚಲ್ಲಿರೋ ಪ್ಲೇಯರು. जो देखेगा उसको बॉल मिलेगा. अबे बैट लगे ದಾಂಡಿಗರು ಮಾತುಕತೆಯಲ್ಲಿ ನಿರತರಾಗಿದ್ದಾರೆ, ಮತ್ತೆ ಕಂಕಣಕ್ಕೆ ಮರಳುತ್ತಿದ್ದಾರೆ. ಬೇಗ ತಳಕ್ಕಾಗ್ದೇ ಇವರು ಸನ್ಸ್ಕ್ರೀನ್ ಯೂಸ್ ಮಾಡ್ತೀರಾ ಬೈ? ಇಂಡಿಯಾ? ನೋ. ಫ್ರಮ್ ಬಾಂಗ್ಲಾದೇಶ್. ಹೆಸರೇನು ಗುರು? ಇವ್ರ ಹೆಸರು ಶಾಫಿಯಾರ್ ಅಂತ. ಬಟ್ ಇವ್ರು ಇಂಡಿಯಾ ಟೀಮಿಗೆ ಆಡ್ತಿದ್ದಾರಲ್ಲ ಬೈ? ಮೈತ್ರೇನ್ ತಮಿಳಾ? ತಮಿಳ. ಇವ್ರಿಪ್ಪ ಇಂಡಿಯಾ ಟೀಮ್ல விளையாட போறா? He can play. Okay. He can play to Indian team. Nice. Thanks bye. This is UCC we call it. Yeah. No. Okay. பேசுங்க bro. ரெக்கார்ட் பண்ணிக்கிறீங்க? இல்ல நான் YouTube vlogger. அவரோட friend அக்ஷயானோட friend. சரவணா. ಸುದರ್ಶನ್ bro. ಎದೂರು? ಕರ್ನಾಟಕ, ಚಿತ್ರದುರ್ಗ. KGF ಕನ್ನಡ ಬರುತ್ತಾ? ಓದಿರೋ ಕನ್ನಡ ಗುರು. ಮತ್ತಿಂದೇನು ಬೆಂಕಿ ಎಲ್ಲ ಗುರು. ಇಲ್ಲಿ ಏನು ಕೆಲಸ ಮಾಡೋದು? ಗಾರ್ಮೆಂಟ್ಸ್ ಅಂದರೆ ಗಾರ್ಮೆಂಟ್ಸಲ್ಲಿ ಎಕ್ಸ್ಪೋರ್ಟ್ ಇಂಪೋರ್ಟಾ? ಎಕ್ಸ್ಪೋರ್ಟು. ಓಕೆ. ಗಾರ್ಮೆಂಟಲ್ಲಿ ಎಕ್ಸ್ಪೋರ್ಟು. ಬ್ರೋ ನಂಗೆ ಒಬ್ರು ಕೇಳಿದ್ರು ಬ್ರೋ ಗಾರ್ಮೆಂಟ್ಸಲ್ಲಿ ಲಿಂಕ್ ಬೇಕು ಅಂತ. ನಿಮ್ಮ ನಂಬರ್ ಕೊಡ್ತೀನಿ ಅವ್ರಿಗೆ. ಓಕೆ. ಗಿಲಿ 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 भाई थोड़ा ट्रॉफी देना. 1 मिनट दिखा वापस देता हूँ. This is the man of the match. Man of the match. Yes. Okay. Open and you can see the man of the match. Vietnam Cricket Association. So Vietnam Cricket Association ಇಲ್ಲಿ ಸ್ಪಾನ್ಸರ್ಡ್ ಬಂದ್ಬಿಟ್ಟು ಪೆಪ್ಸಿಕೋ ಅವರು, ಸೆಂಚುರಿ ಅವರು ಮತ್ತೆ. Yes, and this is Ravi. Ravi ಅಣ್ಣ ಬೆಸ್ಟ್ ಪ್ಲೇಯರ್ ಅಂತ. Yes. ಬೆಂಕಿ ಬೈ ನೀವು? Jharkhand, no? Yeah, from Jharkhand. ಸೊ ರಾಂಚಿಯಿಂದ ಬಂದವರ ಅಣ್ಣ. Bangalore, J&K. Kashmir. ನೀವು ಕಾಶ್ಮೀರ? ನೆಕ್ಸ್ಟ್ ಲೆವೆಲ್ ಬೈ.